ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಾನು ಇವತ್ತು ಮಾಡ್ತಾಯಿರೋ ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಯಾವ ರೀತಿ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಬೇಸಿಗೆ ಕಾಲ ಬಂತು ಅಂದರೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ಮಾವಿನಕಾಯಿ ಉಪ್ಪಿನಕಾಯಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಸೊ ಇವಾಗಲೇ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎಲ್ಲ ತಿನ್ಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ಸೀಸನ್ ಮುಗಿದ್ಮೇಲೆ ಹಾಕ್ತೀನಿ ಅಂತಂದರೆ ಮಾವಿನಕಾಯಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಬನ್ನಿ, ಮಾವಿನಕಾಯಿನ ನಾನು 5 ಹಸಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಸೊ 5 ಹಸಿ ಮಾವಿನಕಾಯಿನ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನೆಲ್ಲ ಒಂದು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು. ಒರೆಸ್ಕೊಂಡ್ಬಿಟ್ಟು ಏನೂ ನೀರಿಲ್ಲದೆ ಇರೋ ಥರ ಮಾಡ್ಕೋಬೇಕು ಮಾವಿನ ಹಣ್ಣನ್ನು. ಅಂದರೆ ಮಾವಿನಕಾಯಿನ ಈ ಥರ ಕಟ್ ಮಾಡ್ಕೋಬೇಕು. ಚಾಕುನಲ್ಲೋ ಅಥವಾ ಇಳಿಗೆನಲ್ಲೂ ಕಟ್ ಮಾಡ್ಕೊಳ್ಳಿ. ನಾನು ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಅದ್ರಲ್ಲಿ ಕೊಪ್ಪೆ ಇರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಚಾಕುನಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೀರು ಹಚ್ಚಲೇಬೇಡಿ ಅದಕ್ಕೆ, ಅಂದರೆ ವಾಶ್ ಮಾಡಿದ ಕೂಡಲೇ ಕ್ಲೀನಾಗಿ ಬಟ್ಟೆನಿಂದ ಕ್ಲೀನಾಗಿ ಒರೆಸ್ಕೊಂಬಿಡಿ. ಒರೆಸ್ಕೊಂಡ ನಂತರ ನೀರೆಲ್ಲ ಆರಿದ ನಂತರ ಈ ಥರ ಕಟ್ ಮಾಡ್ಕೊಳ್ಳಿ. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ. ನೋಡಿ, ನಾನು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಾಗಿದೆ ಇವಾಗ ನಾನು. ಹಾಗೆ ನೆಕ್ಸ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಎಷ್ಟು ಮಾವಿನಕಾಯಿನ ತೊಗೊಂಡಿರ್ತೀರೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡ್ಬಿಡಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಂಬಿಡಿ. ಚೆನ್ನಾಗಿ ಕಲಿಸ್ಕೊಂಡ ನಂತರ ಸೈಡಲ್ಲಿ ಇಟ್ಬಿಡೋಣ. ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಡ್ತಾಯಿದ್ದೀನಿ. ಸೊ ಈ ಕಡಾಯಿಗೆ ನಾನಿವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಆಯ್ಲಿ ಉಪ್ಪಿನಕಾಯಿ ಬೇಕಂದರೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಕಾಯ್ದ ನಂತರ ಸಾಸಿವೆನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಸೊ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ಸಾಸಿವೆನ ಅವಳು ಚೋಳಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡ್ರ್ ಥರ ಮಾಡ್ಕೋಬೇಡಿ, ಯಾಕಂದರೆ ಉಪ್ಪಿನಕಾಯಿ ತಿನ್ನಬೇಕಾದ್ರೆ ಬಾಯಲ್ಲಿ ಅದ್ರ ಟೇಸ್ಟು ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಅವಳು ಚೋಳಾಗಿ ಮಿಕ್ಸಿ ಮಾಡ್ಕೊಂಡು ಬನ್ನಿ. ಸಾಸಿವೆನ ಈ ಥರ ಮಾಡ್ಕೊಂಡ ನಂತರ ಒಂದು 4-5 ಟೇಬಲ್ ಸ್ಪೂನ್ ಸಾಕು ಸಾಸಿವೆ ಹಾಕ್ಕೊಂಡ್ರೆ. ನೆಕ್ಸ್ಟು ಎಣ್ಣೆ ಕಾದಿದೆ. ಇವಾಗ ಎಣ್ಣೆ ಕಾದ ನಂತರ ನಾನು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಎಲ್ಲ ಚಟ್ಪಟ್ ಅನ್ನಬೇಕು. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಡಿ, ಈ ಥರ ಹಾಕ್ಕೊಳ್ಳಿ. ಹಾಗೆ ಎಣ್ಣೆನಲ್ಲಿನೇ ಅರಿಶಿಣ ಪುಡಿನ ಹಾಕ್ಕೋತಾ ಇದ್ದೀನಿ. ನೋಡಿ, ನೀವು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರನೂ ಹಾಕ್ಕೋಬೋದು. ನೆಕ್ಸ್ಟು ಸಾಸಿವೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಎಣ್ಣೆನಲ್ಲಿ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಹೊತ್ತಬಾರ್ದು, ಅದಕ್ಕೋಸ್ಕರ ಕೆಂಪಗಾತಂದರೆ ಚೆನ್ನಾಗಿ ಬರೋಲ್ಲ, ಅದ್ರ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿದ ನಂತರ ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಸೊ ಅಚ್ಕಾರದ ಪುಡಿ ನೀವು ಗ್ಯಾಸ್ ಆಫ್ ಮಾಡಿದ ನಂತರನೇ ಹಾಕ್ಕೊಳ್ಳಿ. ಗ್ಯಾಸ್ ಆನ್ ಇಟ್ಕೊಂಡು ಹಾಕ್ಕೊಂಡ್ರೆ ಕಲರು ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ತಣ್ಣಗಾದ ನಂತರ ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿದು. ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಬಿಟ್ಟು ಎಣ್ಣೆ ಸ್ವಲ್ಪ ತಣ್ಣಗಾದ ನಂತರ ಅಚ್ಕಾರದ ಪುಡಿನ ಹಾಕ್ಕೊಂಡ್ಬಿಡೋಣ. ಸೊ ನೋಡಿ, ಇವಾಗ ಹಾಕೊಂಡ ನಂತರ ನಾನು ಉಪ್ಪಿನಕಾಯಿ ಕಲಿಸ್ಕೊಂಡಿದ್ನಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡಿರೋದನ್ನು ಬೆಲ್ಲನೂ ಹಾಕ್ಕೋತಾ ಇದ್ದೀನಿ. ನೀವು ಸಕ್ಕರೆ ಬೇಕಿದ್ರೂ ಹಾಕ್ಕೋಬೋದು. ಸಕ್ಕರೆ ಬದಲು ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಹುಳಿಗೆ ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಈ ಥರ ಪುಡಿ ಬೆಲ್ಲನ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮಿಕ್ಸಿ ಜಾರಿಗೆ ಕೂಡ ಬೆಲ್ಲ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು. ಇಲ್ಲಪ್ಪ ಈ ಥರನೂ ಜಜ್ಜಿ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಈ ಥರನೂ ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ತಟ್ಟೆನಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪುಡಿ ಇರೋದನ್ನು ಸ್ವಲ್ಪ ಕೈಲಿಂದ ಈ ಥರ ಮಾಡ್ಕೊಂಡ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ಇಷ್ಟು ಕಲಿಸ್ಕೊಂಡ ನಂತರ ನೆಕ್ಸ್ಟು ಇವಾಗ ಅದು ತಣ್ಣಗಾಗಿದೆ. ನಮ್ಮದು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಸಾಸಿವೆದು, ಅದನ್ನು ಉಪ್ಪಿನಕಾಯಿಗೆ ಹಾಕ್ಕೊಂಡ್ಬಿಡೋಣ. ಹಸಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಈ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಯಿಲು ಜಾಸ್ತಿನೇ ತೊಗೊಂಡಿದ್ದೀನಿ, ನನಗೆ ಆಯಿಲಿ ಬೇಕು ಅಂತ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಹುಳಿ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ, ಇರಲಿಲ್ಲ ಅಂದರೆ ಬೆಲ್ಲ ಸಕ್ಕರೆ ಬಿಟ್ಟು ಇದನ್ನಷ್ಟೇ ನೀವು ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಮ್ಮ ಗಿಡದಲ್ಲಿರೋ ಮಾವಿನಕಾಯಿದು ಸ್ವಲ್ಪ ಹುಳಿ ಇತ್ತು, ಅದಕ್ಕೋಸ್ಕರ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಒಂದು ಸತಿ ನೋಡಿ ಯಾವ ಥರ ಕಲರ್ ಬರ್ತಾಯಿದೆ ಅಂತ ಉಪ್ಪಿನಕಾಯಿದು. ನೀವು ಅಚ್ಚ ಖಾರದ ಪುಡಿನ ಕಲರಾಗಿರೋದು ತೊಗೊಂಡಿದ್ಬಿಟ್ರೆ ಕಲರಾಗಿ ಬರುತ್ತೆ. ಸೊ ಇವಾಗ ನಾನು ಕಾಜಿನ ಬೌಲಲ್ಲಿ ಅಥವಾ ಈ ಥರ ಬಾಟಲಲ್ಲಿ ಇದ್ದರೆ ಹಾಕ್ಕೊಂಡ್ಬಿಡಿ ಉಪ್ಪಿನಕಾಯಿನ. ಯಾಕಂದರೆ ತುಂಬ ದಿನ ಇಡ್ಬೋದು, ಅದಕ್ಕೋಸ್ಕರ ಕಾಜಿನ ಬಾಟಲಲ್ಲೇ ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಉಪ್ಪಿನಕಾಯಿ ಯಾವ ಉಪ್ಪಿನಕಾಯಿ ಆದರೂ ಕಾಜಿನ ಬಾಟ್ಲಿನಲ್ಲಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಎಷ್ಟು ದಿನ ಬೇಕಿದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಅದಕ್ಕೋಸ್ಕರ ನಾನು ಕಾಜಿನ ಬಾಟ್ಲಲ್ಲೇ ಉಪ್ಪಿನಕಾಯಿನ ಹಾಕ್ತಿರ್ತೀನಿ ಯಾವಾಗಲೂ. ನೀವು ಇಟ್ಬಿಟ್ಟು ಇದನ್ನು ಒಂದು 2 ಮಂತ್ಸ್ ಬಿಟ್ಟು ಯೂಸ್ ಮಾಡ್ಕೋಬೋದು. ಅಂದರೆ ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ 2 ಮಂತ್ಸ್ವರೆಗೂ ನೀವು ಅದನ್ನು ತೆಗಿಲಾರ್ದೇ ಹಾಗೆ ಇಟ್ರೂ ಉಪ್ಪಿನಕಾಯಿ ಇನ್ನೂ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ ಇದು. ಅದಕ್ಕೋಸ್ಕರ ಸೊ ರೆಡಿ ಆಯಿತು ನಮ್ಮ ಉಪ್ಪಿನಕಾಯಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.